ಪಾಕ್ ವಾಯುಸೇನೆಯ ಹೆಮ್ಮೆಯ ಯುದ್ಧ ವಿಮಾನ ದಗದಗನೆ ಹೊತ್ತಿ ಉರಿದಿದೆ. ಚೀನಾ ಮತ್ತು ಪಾಕಿಸ್ತಾನ ಜಂಟಿಯಾಗಿ ತಯಾರಿಸಿದ್ದ JF-17 ಥಂಡರ್ ಜೆಟ್ ಆಕಾಶದಲ್ಲೇ ಮಕಾಡೆ ಮಲಗಿದೆ. ಪಂಜಾಬ್ ಪ್ರಾಂತ್ಯದಲ್ಲಿ ಯುದ್ಧ ವಿಮಾನ ಆಕಾಶದಿಂದ ಕೆಳಗೆ ಬಿದ್ದು ಬ್ಲಾಸ್ಟ್ ಆಗುವ ಲೈವ್ ದೃಶ್ಯಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿಸಿವೆ. ಪಾಕಿಸ್ತಾನದ ವಾಯುಸೇನೆಗೆ ಈ ಅಪಘಾತದಿಂದ ಚೇತರಿಸಿಕೊಳ್ಳಲಾಗದಷ್ಟು ದೊಡ್ಡ ಆಘಾತ ಎದುರಾಗಿದೆ. ಈ ಭೀಕರ ಅಪಘಾತ ನಡೆದಿದ್ದು ಪಾಕಿಸ್ತಾನದ ವಿಯಾನ್ವಾಲಿ ಜಿಲ್ಲೆಯ ರಾಂಪುರ ಎಂಬ ವಸತಿ ಪ್ರದೇಶದ ಸಮೀಪ. ಪಾಕ್ ಪೈಲಟ್ಗಳು ಎಂದಿನಂತೆ ರೊಟೀನ್ ಟ್ರೈನಿಂಗ್ ಅಂದರೆ ತರಬೇತಿ ಹಾರಾಟ ನಡೆಸುತ್ತಿದ್ದರು. ಆದರೆ ವಿಮಾನ ಆಕಾಶಕ್ಕೆ ಹಾರಿದ ಕೆಲವೇ ನಿಮಿಷಗಳಲ್ಲಿ ಇಂಜಿನ್ ಸಂಪೂರ್ಣವಾಗಿ ಕೈಕೊಟ್ಟಿದೆ. ನಿಯಂತ್ರಣ ತಪ್ಪಿದ ಆ ಯುದ್ಧ ವಿಮಾನ ರೆಕ್ಕೆ ಮುರಿದ ಹಕ್ಕಿಯಂತೆ ನೇರವಾಗಿ ಭೂಮಿಗೆ ನುಗ್ಗಿ ಬಂದಿದೆ. ನೆಲಕ್ಕೆ ಅಪ್ಪಳಿಸುತ್ತಿದ್ದಂತೆ ರಣಭೀಕರ ಶಬ್ದದೊಂದಿಗೆ ಬ್ಲಾಸ್ಟ್ ಆಗಿದೆ. ಕಿಲೋಮೀಟರ್ ದೂರದವರೆಗೂ ದಟ್ಟ ಹೊಗೆ ಆವರಿಸಿದ್ದು ಸ್ಥಳೀಯರು ಯುದ್ಧವೇ ಶುರುವಾಯಿತೇನೋ ಎನ್ನುವ ಭೀತಿಯಲ್ಲಿ ಮನೆಗಳಿಂದ ಹೊರಗೆ ಓಡಿ ಬಂದಿದ್ದಾರೆ. ಆದರೆ ಈ ಭೀಕರ ದುರಂತದ ಮಧ್ಯೆ ಒಂದು ಪವಾಡ ನಡೆದಿದೆ. ಸಾಕ್ಷಾತ್ ಯಮನ ದರ್ಶನವಾಗುತ್ತಿದ್ದಂತೆ ವಿಮಾನದಲ್ಲಿದ್ದ ಇಬ್ಬರು ಪಾಕ್ ಪೈಲಟ್ಗಳು ಸಮಯ ಪ್ರಜ್ಞೆ ಮೆರೆದಿದ್ದಾರೆ. ವಿಮಾನ ಕ್ರಾಶ್ ಆಗುವ ಕೆಲವೇ ಸೆಕೆಂಡ್ಗಳ ಮುನ್ನ ಇಜೆಕ್ಟ್ ಬಟನ್ ಒತ್ತಿ ಹೊರಜಿಗಿದ್ದಾರೆ. ಪ್ಯಾರಾಚೂಟ್ ಸಹಾಯದಿಂದ ಕೆಳಗೆ ಬಿದ್ದ ಇಬ್ಬರು ಪೈಲಟ್ಗಳು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸದ್ಯ ಗಾಯಗೊಂಡಿರುವ ಪೈಲಟ್ಗಳು ಮಿಲಿಟರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಸದ್ಯ ಅವರ ಪರಿಸ್ಥಿತಿ ಸ್ಥಿರವಾಗಿದೆ ಎಂದು ವರದಿಯಾಗಿದೆ. ಇಲ್ಲಿ ನಾವು ತಿಳಿಯಬೇಕಾದ ಅಸಲಿ ಟ್ವಿಸ್ಟ್ ಮತ್ತು ರೋಚಕ ಸಂಗತಿ ಏನಂತಂದ್ರೆ, ಈ JF-17 ವಿಮಾನವನ್ನ ಚೀನಾ ದೇಶ ಡಿಸೈನ್ ಮಾಡ್ತಾರೆ. ಚೀನಾದ ಕಳಪೆ ಮತ್ತು ಡೂಪ್ಲಿಕೇಟ್ ಬಿಡಿಭಾಗಗಳು ತಂತ್ರಜ್ಞಾನಕ್ಕೆ ಪಾಕ್ ವಿಮಾನಗಳು ಬಲಿಯಾಗುತ್ತಿರುವುದು ಇದೇ ಮೊದಲಲ್ಲ. ಇದುವರೆಗೂ ಪಾಕಿಸ್ತಾನದಲ್ಲಿ ಬರೋಬ್ಬರಿ 7 ಬಾರಿ ಚೀನಾ ನಿರ್ಮಿತ ಜೆಟ್ಗಳು ಹಾರಾಡುತ್ತಿರುವಾಗಲೇ ಕ್ರ್ಯಾಶ್ ಆಗಿ ನೆಲಕಚ್ಚಿವೆ. ಪಾಕಿಸ್ತಾನ ಈ ವಿಮಾನವನ್ನ ಭಾರತದ ಮೇಡ್ ಇನ್ ಇಂಡಿಯಾ ತೇಜಸ್ ಯುದ್ಧ ವಿಮಾನಕ್ಕೆ ಪೈಪೋಟಿ ನೀಡಲು ಬಳಸುತ್ತಿದೆ. ಆದರೆ ಭಾರತದ ತೇಜಸ್ ಸುರಕ್ಷತೆಯಲ್ಲಿ ವಿಶ್ವದಲ್ಲಿ ಬೆಸ್ಟ್ ಎನಿಸಿಕೊಂಡ ಚೀನಾದ ಈ JF-17 ಜೆಟ್ ಮಾತ್ರ ಹಾರುವ ಬುದ್ಧಿಕೂಪ ಅಂತ ಸಾಬೀತಾಗಿದೆ. ಆರ್ಥಿಕವಾಗಿ ಕಂಗಾಲಾಗಿರುವ ಪಾಕಿಸ್ತಾನಕ್ಕೆ ಈ ವಿಮಾನದ ನಷ್ಟ ಕೋಟ್ಯಾಂತರ ರೂಪಾಯಿಗಳ ಭಾರತವಿದೆ. ಸಾಲದ ಸುಳಿಯಲ್ಲಿ ಪಾಕಿಸ್ತಾನಕ್ಕೆ ಈಗ ಹೊಸ ವಿಮಾನ ಕೊಳ್ಳುವ ಬಿಡಿಗಾಸು ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ಪಾಕಿಸ್ತಾನ ವಾಯುಸೇನೆಯ ಈ ಭೀಕರ ಅಪಘಾತದ ಬಗ್ಗೆ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದೆ.